ಕೈಗಳನ್ನು ಕಟ್ಟಿ ಹಾಕಿ ಸಿಗರೆಟ್ನಿಂದ ಗಂಡನ ಗುಪ್ತಾಂಗ ಸುಟ್ಟ ಮಹಿಳೆ. ರಾತ್ರಿ ಗಂಡ ಕುಡಿದು ಮನೆಗೆ ಬಂದರೆ ಹೆಂಡತಿಗೆ ಕೋಪ ಬರುತ್ತೆ. ಆಗ ಬೈಯುತ್ತಾರೆ, ಊಟ ಕೊಡಲ್ಲ, ನಾನೇ ಸತ್ತು ಹೋಗುತ್ತೇನೆ ಎಂದು ಹೆದರಿಸುತ್ತಾರೆ. ಆತನ ನಶೆ ಹಿಡಿದ ಮೇಲೆ ಸಂಬಂಧಿಕರನ್ನ ಕರೆಸಿ ಬುದ್ಧಿವಾದ ಹೇಳ್ತಾರೆ. ಆದರೆ ಉತ್ತರ ಪ್ರದೇಶದಲ್ಲಿ ಮಹಿಳೆಯೊಬ್ಬರು ತಾವೇ ಮದ್ಯಪಾನ ಮಾಡಿ ಪತಿ ಗಂಡನ ಗುಪ್ತಾಂಗವನ್ನೇ ಸುಟ್ಟು ಅದನ್ನು ಕತ್ತರಿಸಲು ಯತ್ನಿಸಿದ್ದಾರೆ. ಈ ಭೀಕರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಹೌದು, ಅಮ್ರೋಹಾ ಜಿಲ್ಲೆಯ ಚಾಕ್ ಮಹೂದ್ ಗ್ರಾಮದಲ್ಲಿ ಮೆಹರ್ ಜಹಾನ್ ಎಂಬ 30 ವರ್ಷದ ಮಹಿಳೆಯು ಪತಿ ಮುನಾನ್ ಜೈದಿಯ ಗುಪ್ತಾಂಗ ಸುಟ್ಟು ಕತ್ತರಿಸಲು ಯತ್ನಿಸಿದ್ದಾರೆ. ದಿನವಿಡೀ ದುಡಿದು ಮನೆಗೆ ಬಂದ ಗಂಡನಿಗೆ ಮಹಿಳೆ ಹಾಲಿನಲ್ಲಿ ಮತ್ತು ಬರುವ ಅಂಶವನ್ನು ಸೇರಿಸಿ ಆತ ನಸೆಗೆ ಜಾರುತ್ತಲೇ ಕೈಕಾಲು ಕಟ್ಟಿ ಹಾಕಿದ್ದಾರೆ. ಕೈಕಾಲು ಕಟ್ಟಿ ಆತನ ಗುಪ್ತಾಂಗವನ್ನು ಸಿಗರೆಟ್ನಿಂದ ಸುಟ್ಟ ಬಳಿಕವೇ ಮುನಾನ್ ಜೈದಿಗೆ ಎಚ್ಚರವಾಗಿದೆ. ಇನ್ನೇನು ಗುಪ್ತಾಂಗ ಕತ್ತರಿಸಬೇಕೆನ್ನುವಷ್ಟರಲ್ಲಿ ಆತನು ಕೂಗಾಡಿದ್ದಾನೆ. ಬಳಿಕ ಪತಿ ನೀಡಿದ ದೂರಿನ ಮೇಲೆ ಪೊಲೀಸರು ಮೆಹರ್ ಜಹಾನ್ ಅನ್ನು ಬಂಧಿಸಿದ್ದಾರೆ. धर्म सिंह मार्शाल अपर पुलिस अधीक्षक पूर्वी जनपद बिजनौर। अवगत कराना है कि दिनांक 4 मई 2024 को वादी श्री मन्नान जैदी सन ऑफ श्री उस्मान जैदी निवासी ग्राम चक महमूद सानी थाना शिवारा ने थाना शिवारा पर आकर तहरीर सूचना दी कि उसकी पत्नी श्रीमती मेहर जहां उसके साथ आए दिन झगड़ा व मारपीट करती है तथा शारीरिक व मानसिक उत्पीड़न का अमानवीय व्यवहार करती है। दिनांक 29/4/2024 को रात्रि में उसकी पत्नी ने वादी को नशीला पदार्थ पिलाकर जान से मारने की नीयत से उसका गला दबाया और जलती सिगरेट से ढांककर उसका शरीर शारीरिक उत्पीड़न किया गया। इस तहरीर के आधार पर थाना शिवारा पर सुसंगत धाराओं में अभियोग पंजीकृत कर कार्रवाई की गई। कार्रवाई के क्रम में आज दिनांक 5 तारीख को अभियुक्त मेहर जहां को गिरफ्तार कर माननीय न्यायालय भेजा जा रहा है। अग्रिम वैधानिक कार्रवाई प्रक्रिया